ಸೊ ಹಲೋ ಗುರು, ನಾನು ನಿಮ್ಮ ಕಿಶೋರು. ಇವತ್ತು ನಾವು ಆ್ಯಕ್ಚುಲಿ ಬಂದ್ಬಿಟ್ಟು ಬೆಂಗಳೂರು ಹ್ಯಾಮ್ಸ್ಟರ್ಸ್ ಬ್ರೀಡರ್ ಹತ್ರ. ಕರೆಕ್ಟ್ ತಾನೆ? ಹಾಂ, ಓಕೆ. ಸೊ ಬನ್ನಿ ಇವತ್ತು ಅವ್ರನ್ನ ಮಾತಾಡ್ಸೋಣ, ಹೇಗೆ ಅವ್ರ ಜರ್ನಿ ಸ್ಟಾರ್ಟ್ ಮಾಡಿದ್ರು ಮತ್ತು ಏನೇನು ಸಾಕಿದ್ದಾರೆ ಅವ್ರ ಹತ್ರ. ಆ್ಯಕ್ಚುಲಿ ಅವರು ಬರೀ ಹ್ಯಾಮ್ಸ್ಟರ್ಸ್ ಅಲ್ಲದೆ ಬರ್ಡ್ಸ್ನ ಕೂಡ ಸಾಕಿದ್ದಾರೆ, ನಾನು ಹಿಂದೆ ನೋಡ್ತಿರ್ಬೋದು ನೀವು. ಸೊ ಬನ್ನಿ ಅವ್ರನ್ನೇ ಕೇಳೋಣ ಅವ್ರ ಜರ್ನಿ ಹೇಗಿತ್ತು ಅಂತ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಿಮ್ಮ ಹೆಸರು? ಹಾಯ್, ನನ್ನ ಹೆಸರು ಮೊಯಿನುದ್ದೀನ್ ಅಂತ. ಓಕೆ. ಬ್ಯಾಂಗ್ಳೂರ್ ಹ್ಯಾಮ್ಸ್ಟರ್ ಬ್ರೀಡರ್ಸ್ ಅಂತ ನಮ್ಮ ಬ್ರ್ಯಾಂಡ್ ಇರೋದು. ಓಕೆ. PNT ಕಾಲನಿಯಲ್ಲಿ ನಾವು ಮಾಡ್ತಾ ಇರೋದು, ನಾಗವಾರ ಮೇನ್ ರೋಡಲ್ಲಿ ಬರೋದಿದ್ದು. ಸೊ ನಾವು ಬಹಳ ವರ್ಷದಿಂದ ಇದೇ ಮಾಡ್ಕೊಳ್ತಾ ಇದ್ದೀವಿ. ಏನು ಸರ್ ನಿಮ್ಮ ಇನ್ಸ್ಪಿರೇಷನ್ ಇದನ್ನ ಸ್ಟಾರ್ಟ್ ಮಾಡೋಕ್ಕೆ? ಸರ್ ನನ್ಗೇನಂದ್ರೆ, ನಾನು ಚಿಕ್ಕ ವಯಸ್ಸಿಂದಾನೇ ನಮ್ಮ ಮನೆಯಲ್ಲಿ ಕೋಳಿ ಇತ್ತು, ಬೇರೆ ಬೇರೆ ಪ್ರಾಣಿಗಳು ಇತ್ತು. ನನ್ಗೇನಂದ್ರೆ ಏನಾದ್ರು ಹೊಸದ್ ನೋಡಿದ್ರೆ ನನ್ಗೆ ತಗೋಬೇಕಂತ. ಇದರಲ್ಲಿ ಸ್ವಲ್ಪ ವಿಧೆ ಇವೆ. ಓಕೆನಾ? ಡ್ವಾರ್ಫ್ ಹ್ಯಾಮ್ಸ್ಟರ್ಸ್ ಅಲ್ಲಿ ಫಸ್ಟ್ ಮೇನ್ ಬೈಫರ್ಗೇಷನ್ ಏನಂದ್ರೆ, ರಷ್ಯನ್ ಕ್ಯಾಂಬೆಲ್ ಡ್ವಾರ್ಫ್ ಒಂದು, ರಷ್ಯನ್ ಡ್ವಾರ್ಫ್ ಒಂದು. ಇದು ರೆಡ್ ಐಸ್ ಇದೆ ನೋಡಿಬಹುದು. ಈ ರೆಡ್ ಐಸ್ ಅವರಿಗೆ ರಷ್ಯನ್ ಅಂತಾರೆ. ಓಕೆನಾ? ಈ ಬ್ಲಾಕ್ ಐಸ್ ಇರೋವರಿಗೆ ಇವ್ರಿಗೆ ಬಂದು ಕ್ಯಾಂಬೆಲ್ ಡ್ವಾರ್ಫ್ ಅಂತಾರೆ. ಸೊ ಕ್ಯಾಂಬೆಲ್ ಡ್ವಾರ್ಫ್ ಮತ್ತೆ ರಷ್ಯನ್ ಡ್ವಾರ್ಫ್ ಇವು ಎರಡು ಇದರಲ್ಲಿ ಮೇನ್ ಮ್ಯೂಟೇಶನ್. ಅದರಲ್ಲಿ ಫರ್ದರ್ ಕಲರ್ಸ್ ಬರುತ್ತೆ. ಅದರಲ್ಲಿ ಡಬಲ್ ಕಲರ್ಸ್, ಟ್ರಿಪಲ್ ಕಲರ್ಸ್ ಆ ತರ ಬರುತ್ತೆ. ಇವಾಗ ನೋಡಿ, ನೀವು ವೈಟ್ ರಷ್ಯನ್ ನೋಡಿರಬಹುದು, ಇಲ್ಲಿ ಬ್ರೌನ್ ರಷ್ಯನ್ ಇವೆ. ಸೊ ಇದು ಮೇಲೆ ಇರೋದು ಕ್ಯಾಂಬೆಲ್ ಡ್ವಾರ್ಫ್. ಈ ಕಲರ್ ಅನ್ನ ಅಗೋಟಿ ಅಂತಾರೆ. ಅಗೋಟಿ ಇದು ಅಗೋಟಿ ಪೈಡು. ಸೊ ಮತ್ತದು ಇನ್ನೂ ಕಲರ್ಸ್ ಇವೆ ನಮ್ಮ ಹತ್ರ. ಇವಾಗ ಇಲ್ಲಿ ನೋಡಿ ನೀವು, ಇಲ್ಲೂ ಪ್ಯಾಂಡಾ ಇದೆ. ಓಕೆನಾ? ಇಲ್ಲಿ ಬ್ರೌನ್ ಇದೆ, ರಷ್ಯನ್ ಇವೆ. ಇದು ರಷ್ಯನ್ ರೆಡ್ ಐಸು. ಸೊ ಇನ್ನು ಇಲ್ಲಿ ನೋಡಿದ್ರೆ ನೀವು ಇನ್ನೂ ಕಲರ್ಸ್ ಇವೆ. ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರು? 10 years ಇಂದನಾ? ಕಮ್ಮಿ ಅಂದ್ರೂ 10 years ಗಿಂತ ಹೆಚ್ಚಾಗಿದೆ. 10 years ಅಪ್ರಾಕ್ಸ್ ನೋಡಿದ್ರೂ ಕನ್ಫರ್ಮ್ ಆಗಿ 10 years ಆಗಿದೆ ನಮ್ದು ಬ್ರೀಡಿಂಗ್ ಮಾಡಿ. ನೀವು ಸ್ಟಾರ್ಟ್ ಮಾಡಿದ್ರೆ ಹ್ಯಾಮ್ಸ್ಟರ್ಸ್ ಇಂದ? ಸ್ಟಾರ್ಟ್ ಮಾಡಿರೋದು ಕೋಲಿಯಿಂದ. ಬಟ್ ಆದ್ರೆ ಹ್ಯಾಮ್ಸ್ಟರ್ಸ್ ಅಲ್ಲಿ ತುಂಬಾ ಇದಾಗ್ತಾ ಇತ್ತು. ಹೊಸದು ಸಾಕೋಣ, ಎಲ್ಲಾರು ಸಾಕ್ತಾ ಇರೋದು ಕೋಲಿ ಎಂತದ್ದು, ಎಲ್ಲಾರು ಸಾಕ್ತಾರೆ ಮ್ಯಾಕ್ಸಿಮಮ್. ಹೊಸದು ಸಾಕಿದ್ರೆ ಒಂದ್ ಹೆಸರು ಮಾಡಬಹುದಲ್ಲ ಅಂತ. ಸೊ ಇದು ಕಲರ್ ಎಲ್ಲ ನೋಡಿರ್ಬಹುದು ನೀವು, ಪಕ್ಕದಲ್ಲಿ ಇರೋದು ಮೋಲ್ಟೆಡ್ ಅಲ್ಲ. ಈ ಕಲರ್ ಪ್ಯಾಟರ್ನ್ಸ್ ಎಲ್ಲ ತುಂಬಾ ಸುಂದರವಾಗ್ತದೆ. ಸೊ ಇದು ಅಡಲ್ಟ್ ಮೇಲು. ಸೊ ಈ ತರ ವೇರಿಯಸ್ ಕಲರ್ಸ್ ಕಲೆಕ್ಷನ್ ಇದೆ ನಮ್ಮ ಹತ್ರ. ಈ ಹ್ಯಾಮ್ಸ್ಟರ್ಸ್ ಎಲ್ಲ ಸೌಂಡ್ ಮಾಡಲ್ಲ ಜಾಸ್ತಿ? ಯಾವ ಸೌಂಡೇ ಮಾಡಲ್ಲ ಇವರೆಲ್ಲ. ಏನಾದ್ರೂ ಆ ತರ ಸೌಂಡ್ ಮಾಡಿದ್ರೆ ಸ್ವಲ್ಪ ಒಂದೇ ಒಂದು ಸೆಕೆಂಡ್ಗೆ ಸೌಂಡ್ ಮಾಡ್ತಾರೆ ಅಷ್ಟೇ. ಸೌಂಡ್ ಅಂತೂ, ಡಿಸ್ಟರ್ಬೆನ್ಸ್ ಅಂತೂ ಆ ತರ ನಿಮ್ಗೆ ಯಾವುದೇ ತರದ್ದು ಪ್ರಾಬ್ಲಮ್ ಈ ಹ್ಯಾಮ್ಸ್ಟರ್ಸ್ ಅಲ್ಲಿ ಆಗಲ್ಲ. ಮತ್ತೆ ಕ್ಲೀನಿಂಗ್ ಮಾಡ್ಕೊಂಡ್ರೆ, ಮೇಂಟೆನೆನ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಸ್ಮೆಲ್ಲು ಇಲ್ಲ. ಫೀಡಿಂಗ್ ಟೈಮ್ಗೆ ಕೊಟ್ಬಿಟ್ರೆ ಸಾಕು. ಇಲ್ಲ ನಾವು ಆಫೀಸ್ಗೆ ಹೋಗ್ತೀವಿ, ಟೈಮ್ ಇಲ್ಲ ಅಂದ್ರೂ ಒಂದು ಬೌಲಲ್ಲಿ ಇಟ್ಬಿಟ್ರೆ ಅವ್ರದ್ದು ಬೇರೆ ಏನು ಇದಾಗ ಥರ ಫುಡ್ ಬರಲ್ಲ. ಓಕೆನಾ? ಹಾಕ್ಬಿಟ್ರೆ ಆ ಫುಡ್ ಒಂದು ನಿಮಗೆ 6 months ಲಾಸ್ಟಿಂಗ್ ಇರುತ್ತೆ. ಓಕೆನಾ? ಅಷ್ಟೊಂದು ತಿನ್ನೋದೇ ಇಲ್ಲ. ಒಂದು 4-5 ಸ್ಟಿಕ್ಸ್ ಬರುತ್ತೆ, ರ್ಯಾಬಿಟ್ ಪೆಲೆಟ್ಸ್ ಅಂತ, ಇಲ್ಲಾಂದರೆ ರ್ಯಾಟ್ ಪೆಲೆಟ್ಸು. ಅದನ್ನು ಹಾಕಿಬಿಟ್ರೆ ಸಾಕು. ನೀವು ನಿಮ್ಮ ಮನೆಯಲ್ಲಿರೋದು ಕ್ಯಾರೆಟು ಇಲ್ಲಾಂದರೆ ಬೀನ್ಸು ಅದನ್ನು ಸಾಕಿದರೆ ಸಾಕು ಇವರಿಗೆ. ಸೊ ಇದು ಒಂದು ಎಲ್ಲ ಡ್ವಾರ್ಫ್ ಹ್ಯಾಮ್ಸ್ಟರ್ಸು ನೋಡಕ್ಕಂಥದ್ದು. ಇಲ್ಲೂ ನೋಡಿ, ಚಿಕ್ಕ. ಹೌದು, ಅದೇ ರೀಸನ್ ಇವರಿಗೆ ಡ್ವಾರ್ಫ್ ಹ್ಯಾಮ್ಸ್ಟರ್ಸ್ ಅಂತ. ಫುಲ್ಲಿ ಡೆವಲಪ್ ಆಗಿ ಒಂದು ಹ್ಯಾಮ್ಸ್ಟರ್ ಎಷ್ಟು ದಿವಸ ತಗೊಳುತ್ತೆ? ಕಮ್ಮಿ ಅಂದ್ರೂ ಒಂದು 16 ದಿನ ತಗೊಳುತ್ತೆ. ಅಡಲ್ಟ್ ಆಗಕ್ಕೆ 3 ತಿಂಗಳು ಆಗುತ್ತೆ. ಸೊ 3 ತಿಂಗಳಿಂದ ಅವ್ರು ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ತವೆ. ಸೊ 16 days ಇಂದ 18 days ವರೆಗೆ ಫಿಮೇಲ್ ಪ್ರೆಗ್ನೆಂಟ್ ಆಗಿರುತ್ತೆ ಮೇಟ್ ಆಗಿದ್ಮೇಲೆ. ಸೊ 18 days ಆದ್ಮೇಲೆ ಅವ್ರು ಮರಿಗೆ ಇದ್ ಮಾಡ್ತಾರೆ. ಮರಿ ಬಂದಿದ ತಕ್ಷಣ ಅದು 7 days ಅಲ್ಲಿ ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ಓಕೆನಾ? 14 days ಅಲ್ಲಿ ಫುಲ್ಲಿ ಕಂಪ್ಲೀಟ್ ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ಮರಿ ತಿನ್ನಲ್ಲ? ತಿನ್ನುತ್ತೆ. ಪ್ಯಾನಿಕ್ ಆದ್ರೆ ತಿನ್ನುತ್ತೆ. ಇವಾಗ ಅವ್ರಿಗೆ ಯಾರು ಫುಡ್ ಹಾಕ್ತಾ ಇದಾರ, ಅವರೇ ಟೇಕ್ ಕೇರ್ ಮಾಡ್ತಾ ಇದಾರ, ಚೆನ್ನಾಗಿರುತ್ತೆ. ಮತ್ತೆ ಅವ್ರಿಗೆ ಎಕ್ಸೆಸ್ ಫುಡ್ ಹಾಕ್ಬೇಕು. ಇಲ್ಲೆಲ್ಲ ನೋಡಿರ್ಬಹುದು ನೀವು, ಎಲ್ಲದಲ್ಲೂ ಫುಡ್ ಇದೆ. ಎಕ್ಸೆಸ್ ಫುಡ್ ಹಾಕಿದ್ರೆ ಅವ್ರು ಸುಮ್ಮನೆ ಆಗಿರುತ್ತೆ. ಓಕೆನಾ? ಇಲ್ಲ ಅಂದ್ರೆ ಏನ್ ಮಾಡ್ತಾರಂದ್ರೆ, ಅವ್ರ ಮಕ್ಕಳಿಗೆ ಅಷ್ಟೊಂದು ಫುಡ್ ಇಲ್ಲ, ಏನ್ ತಿಂತವೆ ದೊಡ್ಡದಾದ್ಮೇಲೆ ಅಂತ ಅನ್ಕೊಂಡು ಅವ್ರು ಏನ್ ಮಾಡ್ತಾರೆ, ಸೈಜ್ ಬಿಡ್ತಾವೆ ಮರಿಯನ್ನ. ಸೊ ಅದೇ ರೀಸನ್. ಇಲ್ಲಾಂದ್ರೆ ಫೀಡ್ ಚೆನ್ನಾಗಿಲ್ಲ. ಇವಾಗ ನೋಡಿ, ಇದರಲ್ಲಿ 3 ಮರಿ ಇದೆ. ಓಕೆನಾ? ಎಲ್ಲ ಹೆಲ್ತಿ ಅಂಡ್ ಆಕ್ಟಿವ್ ಇದೆ. ಸೊ ಇವುಗಳನ್ನೆಲ್ಲ ತಿನ್ನಲ್ಲ ಅವರು. ಓಕೆನಾ? ಏನಾದ್ರೂ ಆ ತರ ಹೆಚ್ಚು ಕಡಿಮೆ ಒಂದು ಸಣ್ಣ ಪುಟ್ಟ ಮರಿ ಬರ್ತವೆ. ಸೊ ಬರ್ಡ್ ಬ್ರೀಡರ್ಸ್ಗೆಲ್ಲ ಗೊತ್ತಿರಬಹುದು, ಲಾಸ್ಟ್ ಮರಿ ಇರುತ್ತೆ, ಚಿಕ್ಕದ ಮರಿ ಇರುತ್ತೆ. ಆ ತರ ಮರಿಗಳನ್ನ ಅವರು ಏನ್ ಮಾಡ್ತಾರೆ, ಅದು ವೀಕ್ ಇರುತ್ತೆ. ಬೇರೆ ಮರಿಗೂ ಏನಾದ್ರು ಇನ್ಫೆಕ್ಷನ್, ಏನಾದ್ರು ಪ್ರಾಬ್ಲಮ್ ಆಗುತ್ತಂದ್ರೆ ಆ ತರ ಮರಿಗೆ ಸೈಜ್ ಬಿಡ್ತವೆ. ಎಷ್ಟು ನೋಡಿದಿರ ನೀವು, ಅದೇನು ಮಾಡಕ್ ಆಗಲ್ಲ. ಸೊ ಇದೆ ಡ್ವಾರ್ಫ್ ಹ್ಯಾಮ್ಸ್ಟರ್ಸ್ ಸಾಕಿದ್ಮೇಲೆ ಇವಾಗ ನೀವು ನೋಡ್ತಾ ಇರೋದು ಸೀರಿಯನ್ ಹ್ಯಾಮ್ಸ್ಟರ್ಸ್.
ಸೀರಿಯನ್ ಹ್ಯಾಮ್ಸ್ಟರ್ಸ್ ತುಂಬಾ ಫ್ರೆಂಡ್ಲಿ, ಚೆನ್ನಾಗಿರ್ತವೆ, ದೊಡ್ಡದಾಗಿರ್ತವೆ, ಸಪೋರ್ಟ್ ಮಾಡ್ತವೆ, ಹಿಂದೆ ಬರ್ತವೆ ಅಂತ ಕೇಳ್ಕೊಂಡ್ಬಿಟ್ಟು ನಾನು ಏನ್ ಮಾಡಿದೆ, ಈ ಸೀರಿಯನ್ ಹ್ಯಾಮ್ಸ್ಟರ್ಸ್ ಅನ್ನ ಸಾಕೋದು ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ನೀವು ನೋಡ್ತಾ ಇರಬಹುದು, ಈ ಫಿಮೇಲ್ ಇವಾಗ್ಲೇ ಮರಿ ಕೊಡ್ತಾ ಇತ್ತು. ಸೊ ಇವಾಗ ಸ್ವಲ್ಪ ಮರಿ ಇದೆ ಕೆಳಗಡೆ, ಪ್ರೊಟೆಕ್ಟ್ ಮಾಡ್ತಿದೆ. ಹೌದು. ಸೊ ಇವುಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಫಿಮೇಲ್ಸ್ ಅನ್ನ ಸಪರೇಟ್ ಇಡ್ತೀವಿ. ನಾನು ಮೇಲ್ಸ್ ಅನ್ನ ಒಂದು ಗ್ರೂಪ್ ಆಗಿ 2 ಮೇಲ್ಸ್ 3 ಮೇಲ್ಸ್ 14 15 ಮೇಲ್ಸ್ ಜೊತೆಯಲ್ಲಿ ನೀವು ಬಿಡಬಹುದು. ಬಟ್ ಆದ್ರೆ ಅಷ್ಟು ಮೇಲ್ಸ್ಗೆ ನೀವು ಫಿಮೇಲ್ಸ್ ಪ್ರೊವೈಡ್ ಮಾಡಬೇಕು. ಆತರ ಪ್ರೊವೈಡ್ ಮಾಡಿಲ್ಲ ಅಂದ್ರೆ ಅವ್ರು ಜಗಳ ಮಾಡ್ತಾರೆ. ಸೊ ಆ ರೀಸನ್ ಇಂದ ನಾನೇನ್ ಮಾಡಿದ್ದೀನಿ ಅಂದ್ರೆ ಒಂದು 2 3 ಆ ತರ ಮೇಲ್ಸ್ ಬಿಟ್ಟಿರ್ತೀನಿ. ಅವ್ರು ಫ್ರೆಂಡ್ಲಿ ಆಗಿರ್ತವೆ, ಮೀಟಿಂಗ್ ಮಾಡುವಾಗ ಎಲ್ಲರೂ ಜೊತೆಯಲ್ಲೇ ಮೀಟಿಂಗ್ ಮಾಡಿಬಿಡ್ತಾರೆ. ಸೊ ಅದರಿಂದ ನಿಮ್ಗೆ ಕಲರ್ ವೇರಿಯೇಷನ್ ಜಾಸ್ತಿ ಸಿಗುತ್ತೆ. ಇಲ್ಲಿ ಮಡಿ ನೀವು ನೋಡಿ ಎಷ್ಟೊಂದು ಕಲರ್ ಆಗಿ ಬಂದಿದೆ. ಇವೆಲ್ಲ ಸೀರಿಯನ್ ಹ್ಯಾಮ್ಸ್ಟರ್ಸ್, ಇವೆಲ್ಲ ಸೀರಿಯನ್ ಹ್ಯಾಮ್ಸ್ಟರ್ಸ್ 14 ಇಂದ 15 ಡೇಸ್ ಓಲ್ಡ್. ಇವರು ಸೀರಿಯನ್ ಹ್ಯಾಮ್ಸ್ಟರ್ಸ್ ವಿಶೇಷತೆ ಏನಂದ್ರೆ ಇವ್ರು ಏನು ಕಚ್ಚಲ್ಲ. ಸೊ ತುಂಬಾ ಫ್ರೆಂಡ್ಲಿ ಹ್ಯಾಮ್ಸ್ಟರ್ಸ್. ಅದು ಡ್ವಾರ್ಫ್ ಹ್ಯಾಮ್ಸ್ಟರ್ಸ್ ಇರಬಹುದು. ಮತ್ತೊಂದು ನೀವು ಏನಾದ್ರು ಇವಾಗ ನೋಡಿ ಇವು ಆಟ ಆಡ್ತಾವೆ. ಸೊ ಇವರೆಲ್ಲ ಡಿಸ್ಟರ್ಬ್ ಮಾಡಿದ್ರೆ, ಇಲ್ಲ ಮಲಗ್ತಾ ಇರುವಾಗ ಅವ್ರಿಗೆ ಡಿಸ್ಟರ್ಬ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ, ಬೇರೆ ಯಾರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಅಂತ ಅನ್ಕೊಂಡು ಸೆಲ್ಫ್ ಡಿಫೆನ್ಸ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಬೆಳಗ್ಗೆ ಟೈಮಲ್ಲಿ ಅವರು ಮಲಗ್ತಾ ಇರ್ತವೆ, ನೈಟ್ ಟೈಮಲ್ಲಿ ಅವ್ರು ಬಂದು ಅವೇಕ್ ಇರ್ತವೆ. ಸೊ ಜಾಸ್ತಿ ನಾವು ಬಂದು ನೈಟ್ ಅಲ್ಲೇ ಇವ್ರು ಆಕ್ಟಿವ್ ಆಗಿರೋದು. ಬೆಳಗ್ಗೆ ಟೈಮಲ್ಲೆಲ್ಲ ಹೋಗಿ ಇವ್ರಿಗೆ ಡಿಸ್ಟರ್ಬ್ ಮಾಡಿದ್ರೆ ಆ ತರಾನೇ ಆಗೋದು. ಸೊ ಆ ರೀಸನ್ ಇಂದ ಅವ್ರಿಗೆ ಒಂದು ಪ್ರೈವಸಿ ಕೊಡಬೇಕು. ಪೆಟ್ ಅನಿಮಲ್ಸ್ ಏನೇ ಅನಿಮಲ್ ಇರಲಿ, ಏನೇ ಪ್ರಾಣಿ ಇರಲಿ, ಅವ್ರಿಗೆ ಸ್ವಲ್ಪ ಪ್ರೈವಸಿ ಕೊಡಬೇಕು ನಾವು. ಸೊ ಬ್ರೋ, ಅಕಸ್ಮಾತ್ ಯಾರನ್ನ ಕೆಲಸ ಮುಗಿಸ್ಕೊಂಡ್ ಬರೋರು ಹಂಗಾರೆ ಈವ್ನಿಂಗ್ ಟೈಮ್ ಆರಾಮಾಗಿ ಆಟ ಆಡ್ಬೋದು. ಆರಾಮಾಗಿ ಜೊತೆಗೆ ಆಟ ಆಡ್ಬೋದು, ಟೈಮ್ ಸ್ಪೆಂಡ್ ಮಾಡಬಹುದು, ಒಂದು ರಿಲ್ಯಾಕ್ಸೇಷನ್ ಆ ತರ ಇರುತ್ತೆ. ಒಂದು ಹ್ಯಾಮ್ಸ್ಟರ್ ಲೈಫ್ ಸ್ಪ್ಯಾನ್ ಎಷ್ಟು? 2.5 ವರ್ಷ ಬರುತ್ತೆ ಕಮ್ಮಿ ಅಂದ್ರೂ. ಜಾಸ್ತಿ ನೀವು ಚೆನ್ನಾಗಿ ಸಾಕಿದ್ರೇನು 1-4 ಇಯರ್ಸ್ ಆ ತರ ಬರಬಹುದು. ಲೈಫ್ ಸ್ಟಾಕ್ ಅಲ್ಲಿ ಏನು ಗ್ಯಾರಂಟಿ ಅಂತೂ ಇರಲ್ಲ. ಇಷ್ಟು ವರ್ಷ ಅಷ್ಟು ವರ್ಷ ಕೊಡುವಂತ ಫುಡ್, ಡೈಟ್, ಟೆಂಪರೇಚರ್ ಹೆಂಗ್ ಮೇಂಟೈನ್ ಮಾಡ್ಕೊಂತೀವ. ಇದಕ್ಕೆ ರೂಮ್ ಟೆಂಪರೇಚರ್ ಇದ್ರೆ ಸಾಕು. ಏನು AC ಬೇಡ, ಏನು ಜಾಸ್ತಿ ಹೀಟ್ ಬೇಡ, ಹೀಟರ್ಸ್ ಬೇಡ. ಸೊ ಆ ತರದ್ದು ಇದು ಜರ್ಬಿಲ್ಸ್ ಅಂತ. ಜರ್ಬಿಲ್ಸ್ ಬಂದು ಒಂದು ಡೆಸರ್ಟ್ ಇಲಿ ಅಂತಾನು ಕರಿಬಹುದು, ಇಲ್ಲ ಇವ್ರಿಗೆ ಕ್ಯಾಂಗ್ರೂ ಅಂತಾನು ಕರೆಯೋದು ರಾಂಗ್ ಅಲ್ಲ. ಬಿಕಾಸ್ ಇವ್ರು ಬಂದು ಹಾಪ್ ಮಾಡ್ತಾರೆ. ಅವ್ರದ್ದು ಟೇಲ್ ತುಂಬಾ ಉದ್ದವಾಗಿರ್ತದೆ, ಅವ್ರ ಟೇಲ್ ತುಂಬಾ ಸ್ಟ್ರಾಂಗು, ಮತ್ತೆ ಅವ್ರದ್ದು ಲೆಗ್ಸ್ ಅನ್ನ ನೀವು ನೋಡಿದ್ರೆ ಸೇಮ್ ಕ್ಯಾಂಗ್ರೂ ತರಾನೇ ಹಾಪ್ ಮಾಡ್ತಾರೆ ಅವರು. 2 legs ಅಲ್ಲಿ ಅವ್ರು ಹಾಪ್ ಮಾಡ್ತಾರೆ. ಸೊ ಹಾಪ್ ಮಾಡೋದ್ರಿಂದ ಇವ್ರಿಗೆ ಜರ್ಬಿಲ್ಸ್ ಅಂತಾರೆ. ಸೊ ಇವರು ಕಮ್ಮಿ ಅಂದ್ರೂ ಒಂದು 5 ಇಂದ 9 ಮರಿ ಮಾಡ್ತವೆ. ಸೊ ಇದು ಕಮ್ಮಿ. ಈ ಪೇರ್ಸ್ ಬಂದು ಇವುಗಳಲ್ಲಿ ಲೈಫ್ ಸ್ಪ್ಯಾನ್ ಅಂತೂ ನೀವು ನೋಡಿದರೆ ಜಾಸ್ತಿ ಲೈಫ್ ಸ್ಪ್ಯಾನ್ ಇವ್ರದ್ದು. ಒಂದು 8 ವರ್ಷ ಆದರೂ ಇವರು ಸರ್ವೈವ್ ಮಾಡ್ತವೆ. ಈ ಇರೋದು ನೀವು ನೋಡ್ತಕ್ಕಂಥದ್ದು ಪೇರ್ ಅಂದ್ರು ಕಮ್ಮಿ ಅಂದ್ರೂ 3 ವರ್ಷ ಇವ್ರಿಗೆ. 3 ವರ್ಷದ ಪೇರು ಇವಾಗಲೂ ಬ್ರೀಡ್ ಆಗ್ತವೆ. ಸೈಜ್ ದೊಡ್ಡದಾಗಿದೆ ಬ್ರೋ. ಇವಾಗ ಒಂದು ಹ್ಯಾಮ್ಸ್ಟರು ಎಷ್ಟು ತಿಂಗಳಿಗೊಂದ್ಸರಿ ಮರಿ ಇಡುತ್ತೆ ಬ್ರೀಡ್ ಆದ್ಮೇಲೆ? ಲೈಕ್ ಹ್ಯಾಮ್ಸ್ಟರ್ ಬಂದ್ಮೇಲೆ ಅಡಲ್ಟ್ ಆದ್ಮೇಲೆ ಎಷ್ಟು ತಿಂಗಳಿಗೊಂದ್ಸರಿ? ಹ್ಯಾಮ್ಸ್ಟರ್ಸ್ ಬಂದು 45 ಡೇಸ್ಗೆ ಇದು ಮಾಡ್ತಾ ಇರ್ತವೆ. ಸೊ ಜರ್ಬಿಲ್ಸ್ ಬಂದು 1.5 ಇವರು 45 ಡೇಸ್. ಬಟ್ ಆದ್ರೆ ನಾನು 2 months ಗ್ಯಾಪ್ ಕೊಡ್ತೀನಿ ಅವ್ರಿಗೆ. ಸೊ ಇವಾಗ ನೀವು ಹೌದು, ಇವಾಗ ಇದು ನೋಡಿ ನೀವು, ಈ ಫಿಮೇಲ್ ಸ್ಟಮಕ್ ಶೇಕ್ ಆಗ್ತಾ ಇದೆ. ಬೇಬೀಸ್ ಇವಾಗ ಒಂದು 2-3 ದಿನದಲ್ಲಿ ಹಾಕಿರಬಹುದು. ಬೇಬಿ ಕಿಕ್ ಹೊಡಿತಾ ಇದೆ ಹೊರಗಡೆಯಿಂದ. ಇದು ಫೀಮೇಲ್ ಇವು. ಸೊ ಮೇಲ್ ಫೀಮೇಲ್ ಹೇಗೆ ಕಂಡು ಹಿಡಿತೀರಾ? ಅದೇ ಇದರಲ್ಲಿ ಎಲ್ಲರದರಲ್ಲೂ ಕಾಮನ್. ಬೇರೆ ಹಿಂದೆ ತಿರುಗಿಸ್ಬಿಟ್ರೆ ನೀವು ಟೆಸ್ಟಿಕಲ್ಸ್ ನೋಡಿರಬಹುದು. ಫೀಮೇಲ್ ಇದ್ರೆ ಅವ್ರಿಗೆ ಬಂದು ಅದೇ ಟೆಸ್ಟಿಕಲ್ಸ್ ಇರಲ್ಲ, ಮೇಲ್ ಇದ್ರೆ ಟೆಸ್ಟಿಕಲ್ಸ್ ಇರುತ್ತೆ. ಹೌದು, ಯಾರಲ್ಲಿ ಬರ್ತಾರೋ ಅವ್ರಿಗೆ ಮೇಲ್ ಫೀಮೇಲ್ ಬೇಕಾದ್ರೆ ನಾವು ತೋರಿಸೋ ಸಾವ ಕೊಡ್ತೀವಿ, ಅವರು ಐಡೆಂಟಿಫೈ ಮಾಡ್ಕೊಬಹುದು. ವಾಕಿನ್ಸ್ ಬರ್ಬಹುದು, ಇಲ್ಲ ಬೆಂಗಳೂರಲ್ಲೇ ಇದ್ರೆ ಡೆಲಿವರಿನೂ ಮಾಡ್ತೀವಿ. ಔಟ್ ಆಫ್ ಸ್ಟೇಷನ್ ಅಂದ್ರೆ ಸ್ವಲ್ಪ ಸಿಟೀಸ್ ಅಲ್ಲಿ ಡೆಲಿವರೀಸ್ ಇವೆ, ಬೇರೆ ಸಿಟೀಸ್ ಅಲ್ಲಿ ಅವ್ರು ಅರೇಂಜ್ ಮಾಡ್ಕೊಬೇಕು. ಇನ್ಸೈಡ್ ಕರ್ನಾಟಕ ಅಂದ್ರೆ ಉಡುಪಿ, ಭಟ್ಕಲ್ಲು, ಮಂಗಳೂರು, ಮೂಡುಬಿದ್ರೆ, ಮತ್ತೆ ಔಟ್ ಆಫ್ ಕರ್ನಾಟಕ ಅಂದ್ರೆ ನಮ್ಮ ಹೈದರಾಬಾದ್ ಮತ್ತೆ ಚೆನ್ನೈ, ಇವು ಸಿಟೀಸ್ ಅಲ್ಲೆಲ್ಲ ಟ್ರಾನ್ಸ್ಪೋರ್ಟೇಷನ್ ಇದೆ ನಮ್ದು, ಮಾಡ್ಕೊಡ್ತೀವಿ.
ಅದು ಅಂದ್ರೇನು ಒಂದ್ ಪೇರ್ 2 ಪೇರ್ಗೆಲ್ಲ ಮಾಡಕ್ ಆಗಲ್ಲ, ಅಷ್ಟೊಂದು ದೂರ ಎತ್ಕೊಂಡು ಹೋಗಿ ಕೊಡಕ್ಕಾಗಲ್ಲ. ಮತ್ತೆ ಅವರು ಟ್ರಾನ್ಸ್ಪೋರ್ಟರ್ 500 ಇಂದ 1000 ರೂಪೀಸ್ ತಗೊಂತಾರೆ. ಸೊ ಅಷ್ಟೊಂದು ಎಕ್ಸ್ಪೆನ್ಸಸ್ ಅವ್ರಿಗೆ ಬೇರ್ ಮಾಡಕ್ಕಾಗಲ್ಲ. ಇಲ್ಲ ಆ ಸಿಟಿಯಲ್ಲಿ ಇದೀವಿ ಅಂದ್ರೆ ನಮ್ಮ ಹತ್ರ ಯಾರಾದ್ರೂ ಕ್ಲೈಂಟ್ಸ್ ಇದ್ರೆ ಅವ್ರಿಗೆ ರೆಫರ್ ಮಾಡ್ತೀರಿ, ಅಲ್ಲಿ ಹೋಗಿ ಅವ್ರು ತೆಗಿಬಹುದು. ಆ ತರ ಮಾಡಿದ್ರೆ ಅವ್ರಿಗೂ ಸುಲಭ, ಅವ್ರಿಗೂ ಸೇವಿಂಗ್ ಆಗುತ್ತೆ. ನೀವು ನೋಡ್ತಕ್ಕಂಥದ್ದು ಬಂದು ಜರ್ಬಿನ್ಸ್ ಮರಿಗಳು. ಸೊ ಡಬಲ್ ಕಲರ್ ಎಲ್ಲ ಇರೋದು ಪೈಡ್ ಅಂತಾರೆ. ಸೊ ಬ್ರೌನ್ ಫಾನ್ ಕಲರ್ ಇವೆ, ಅಗೋಟಿ ಕಲರ್ ಇವೆ, ಸಿಮೆಂಟ್ ಕಲರ್ ಇವೆ, ಮತ್ತೆ ಬ್ರೌನ್ ಪೈಡ್ ಇದೆ, ಬ್ಲ್ಯಾಕ್ ಪೈಡ್ ಇದೆ. ಸೊ ಇವುಗಳೆಲ್ಲ ಫಸ್ಟ್ ಇಲ್ಲಿ ಬೆಂಗಳೂರಲ್ಲೆಲ್ಲ ಅಷ್ಟೊಂದು ಜರ್ಬಿನ್ಸ್ ಎಲ್ಲ ಸಿಗ್ತಾ ಇರಲಿಲ್ಲ. ಸಿಕ್ಕಿದ್ರೂ ಬ್ಲ್ಯಾಕ್ ಕಲರು, ವೈಟ್ ಕಲರು ಅಷ್ಟೇ. ಆಮೇಲೆ ನಾವು ಕಲರ್ಸನ್ನು ಸಾಕೋಣ, ಬೇರೆ ಬೇರೆ ಕಲರ್ಸ್ ತರಿಸೋಣ ಅಂತ ನಾವು ಹೈದರಾಬಾದಿಂದ ಎಲ್ಲ ತರಿಸಿದ್ರು. ಸೊ ತರಿಸುವಾಗೆಲ್ಲ ಪರ್ ಪೀಸು ಕಾಸ್ಟ್ ತುಂಬ ಜಾಸ್ತಿ ಇತ್ತು. 2000 ರೂಪೀಸ್ ನಾರ್ಮಲ್ ಪೇರ್ ಇತ್ತು, 4000 ರೂಪೀಸ್ ಪೈಟ್ ಪೇರ್ ಇತ್ತು. ಅವಾಗ ತರಿಸಿ ಒಂದು 10 ಪೇರ್ ಸೆಟ್ ಮಾಡಿ ನಾವು ಇದನ್ನು ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬ್ರೀಡ್ ಮಾಡ್ತಾ ಇದ್ದಿದ್ದು. ಸೊ ಅವುಗಳಲ್ಲಿಗೆಲ್ಲ 8 ಇಯರ್ಸ್ ಲೈಫ್ ಸ್ಪ್ಯಾನ್ ಅವ್ರದ್ದು. ಸೊ 8 ಇಯರ್ಸ್ ಮುಗ್ದಾದ್ಮೇಲೆ ಅವರೆಲ್ಲ ಜಾಸ್ತಿ ಓಲ್ಡ್ ಏಜಿಂದ ತೀರ್ಕೊಂಡ್ಬಿಟ್ರು. ಅದರಲ್ಲಿ ಒಂದು 2 ಪೇರು ಮಾತ್ರ ನಾನು ಮೇಂಟೈನ್ ಮಾಡ್ಕೊಂಡಿದ್ದೆ. ಸೊ ಅವ್ರದ್ದು ಲೈಫ್ ಸ್ಪ್ಯಾನ್ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಸೊ ಇವಾಗ ಆಮೇಲೆ 2 ಪೇರಿಂದಾನೇ ಈ ಕಲರ್ಫುಲ್ ಮರಿ ಆಗಿರೋದು. ಇವ್ರು ಕಾಲೋನಿಯಲ್ಲೂ ಬ್ರೀಡ್ ಮಾಡ್ತಾರೆ, ಇಲ್ಲ ನೀವು 1-2 ಪೇರ್ ಅಂದ್ರೂ ಬ್ರೀಡ್ ಮಾಡ್ತಾರೆ. ಬಟ್ ಆದ್ರೆ ಕಾಲೋನಿಯನ್ನ ಬೇರೆ ಕಾಲೋನಿ ಜೊತೆಗೆ ಇಂಟ್ರೊಡ್ಯೂಸ್ ಮಾಡಬಾರ್ದು. ಬಿಕಾಸ್ ಕಾಲನಿ ಫೈಟಿಂಗ್ ಆಗ್ಬಿಡುತ್ತೆ, ಗ್ಯಾಂಗ್ ವಾರ್ ಆಗ್ಬಿಡುತ್ತೆ, ತುಂಬಾ ಜಾಸ್ತಿ ಫೈಟ್ ಆಗಿ ಮಾಡ್ತಾರೆ. ಇವಾಗ ಅಕಸ್ಮಾತ್ ನಾನು ಹ್ಯಾಮ್ಸ್ಟರ್ ತಗೊಂಡೋಗಿರ್ತೀನಿ ಹೊಸದಾಗಿ, ಹಳೆ ನನ್ನ ಹತ್ರ ಇರುತ್ತೆ, ಅವಾಗ ಲೈಕ್ ಸೊ ಇಬ್ರದ್ದು ಸಿಂಗಲ್ ಇದ್ದಿದ್ದು, ಅವಾಗ ಏನಾಗಲ್ವಾ? ಸೊ ಹ್ಯಾಮ್ಸ್ಟರ್ಸ್ ನೀವು ಒಂದು ತಗೊಂಡಿದ್ದೀರಾ, ಹ್ಯಾಮ್ಸ್ಟರ್ಸ್ ಅಷ್ಟೊಂದು ಅವ್ರಿಗೆ ಇದ್ದಿರಲ್ಲ, ಬ್ರೈನ್ ಇರಲ್ಲ, ಅಷ್ಟೊಂದು ಸ್ಮಾರ್ಟ್ ಇಲ್ಲ. ಅವರು ಸ್ಮಾರ್ಟ್ ಅಂದ್ರೆ ಅವರು ಪ್ಲೇಫುಲ್ಲು, ಜಾಸ್ತಿ ಪ್ಲೇಫುಲ್. ಅವರು ತರಲೆ ಕೆಲಸ ಎಲ್ಲ ಮಾಡ್ತಾರೆ, ಬಟ್ ಆದ್ರೆ ಅಷ್ಟೊಂದು ಸ್ಮಾರ್ಟ್ ಇರಲ್ಲ ಅವರು. ಅದಕ್ಕೆ ನೀವು ಅವ್ರಿಗೆ ಫೇಕ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ಇವಾಗ ನೀವು ಹ್ಯಾಮ್ಸ್ಟರ್ಸ್ ತಗೊಂಡು ಹೋಗಿದ್ರೆ ಬೆಡ್ಡಿಂಗ್ ಎಲ್ಲ ಕ್ಲೀನ್ ಮಾಡ್ಬೇಕು. ಹೊಸದ್ ಬೆಡ್ಡಿಂಗ್ ಹಾಕ್ಬಿಟ್ಟು ಹ್ಯಾಮ್ಸ್ಟರ್ಸ್ ಎಲ್ಲ ಬೆಡ್ಡಿಂಗ್ ಹೌದು, ಒಟ್ಟಿದು ರೈಸ್ದು ಒಟ್ಟು, ಅಕ್ಕಿದು ಒಟ್ಟು, ಅದನ್ನು ನೀವು ಹಾಕಿದ್ರೆ ಇವಾಗ ನೋಡಿ ನೀವು ಬೇರೆ ಟಚ್ ಮಾಡಿದಿರಾ, ಹೊಸದು ಸ್ಮೆಲ್ ಬರ್ತಾ ಇದೆ ಅಂದ್ರೆ ಎಲ್ಲ ಇದ್ ಮಾಡ್ತಾ ಇದಾರೆ, ಸ್ನಿಪ್ ಮಾಡ್ತಾ ಇದಾರೆ, ಕರೆಕ್ಟಾ? ಸೊ ಅದನ್ನ ಏನಾಗುತ್ತಂದ್ರೆ ಇವಾಗ ಹ್ಯಾಮ್ಸ್ಟರ್ಸ್ ಅನ್ನ, ನ್ಯೂ ಹ್ಯಾಮ್ಸ್ಟರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವರು ಇದ್ರಲ್ಲೇ ಟೆರಿಟರಿ ಮಾರ್ಕ್ ಮಾಡೋದರಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಸ್ವಲ್ಪ ಹ್ಯಾಮ್ಸ್ಟರ್ಸ್ ಅರ್ಥ ಮಾಡ್ಕೊಂಡು ಜಗಳ ಮಾಡ್ತವೆ. ಸೊ ಸ್ವಲ್ಪ ಹ್ಯಾಮ್ಸ್ಟರ್ಸ್ ಬಂದು ಆ ತರಾನೇ ಇದು ಫಿಕ್ಸ್ ಆಗ್ಬಿಡ್ತವೆ, ಏನು ಪ್ರಾಬ್ಲಮ್ ಆಗಲ್ಲ. ಸೊ ಆ ತರ ನೀವು ಒಟ್ಟು ಚೇಂಜ್ ಮಾಡಿಬಿಟ್ಟು ಹ್ಯಾಮ್ಸ್ಟರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವರು ಒಂದೇ ಸರಿ ಇದ್ಬಿಡ್ತಾರೆ. ಆ ತರ ಏನಾದ್ರೂ ಜಗಳ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನೀವು ಇದ್ ಮಾಡಿಬಿಡಬಹುದು, ಸಪರೇಟ್ ಮಾಡಬೇಕು, ಇಲ್ಲ ಅಂದ್ರೆ ಜಗಳ ಜಾಸ್ತಿ ಆಗ್ಬಿಡುತ್ತೆ. ಸೊ ಆ ತರ ಇರೋದು. ಹಾಯ್ ಗೈಸ್, ಇದು ನೀವು ನೋಡ್ತಕ್ಕಂಥದ್ದು ಬಂದು ಹೆಜ್ಹಾಗ್ಸು, ಆಫ್ರಿಕನ್ ಹೆಜ್ಹಾಗ್ಸ್ ಅಂತಾರೆ ಇವ್ರಿಗೆ. ಸೊ ಈ ಕಲರ್ಗೆ ಬಂದು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅಂತಾರೆ. ಸೊ ಇದು ಫೀಮೇಲು, ಇವು ಮೇಲ್. ಸೊ ಈ ಪೇರ್ ಬಂದು ಬೇಬಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇವನ್ನ ಟಚ್ ಮಾಡಿದರೆ ನೀವು ಬಾಲ್ ಥರ ಆಗ್ಬಿಡ್ತವೆ ಇವರು, ನೋಡಿ ಪ್ರಾಪರ್ ಬಾಲ್ ಥರ ಆಗ್ಬಿಡ್ತಾರೆ. ಸೊ ಇದು ಯಾವುದೇ ಥರದ್ದು, ಸ್ವಲ್ಪ ಜನರು ಏನು ಅನ್ಕೊಳ್ತಾರೆ, ಈ ಹೆಜ್ಹಾಗ್ಸನ್ನು ಮುಳ್ಳಂದಿ ಥರ ಇದು ಮಾಡ್ತವೆ, ಈ ಟಾನ್ಸ್ ಎಲ್ಲ ಬಂದು ಚುಚ್ಚುತ್ತೆ ಅಂತ. ಇದೇನು ಫ್ಲೈ ಆಗಲ್ಲ, ಇದು ಟಾನ್ಸ್ ಎಲ್ಲ ಇದ್ ಮೇಲೇನೆ ಇರ್ತವೆ. ಅವ್ರು ಬೇರೆ ಏನಾದ್ರು ಯಾರಾದ್ರೂ ಹಿಡಿತಾರೆ ಅಂತ ಮಾತ್ರ ಅವರು ಬಾಲ್ ತರ ಆಗ್ಬಿಡ್ತಾರೆ. ಓಕೆನಾ? ಸೊ ಅವಾಗ ಮಾತ್ರ ಸ್ವಲ್ಪ ಇದು ಟಚ್ ಮಾಡಿದ್ರೆ ನಿಮಗೆ ಬಂದು ಒಂದು ಇರಿಟೇಷನ್ ತರ ಇರುತ್ತೆ, ಸ್ವಲ್ಪ ಚುಚ್ಚುತ್ತೆ ಇವು. ಸೊ ಆದರೆ ಏನು ಹಾರ್ಬಿಟ್ಟು ಬರಂದು ಏನು ಟಚ್ ಆಗಲ್ಲ ಇವರು. ಹೆಡ್ಜಾಗ್ಸು ಇದು ಎಷ್ಟು ದೊಡ್ಡದಾಗುತ್ತೆ ಬ್ರೋ? ಇಷ್ಟೇ ಸೈಜ್ ಇವ್ರದ್ದು. ನಾನು ತರಿಸುವಾಗ 6 ಮರಿ ತರಿಸಿದ್ದೆ, 2 ಪೇರ್ ಇತ್ತು, 1 ಪೇರ್ ನಮ್ಮ ಫ್ರೆಂಡು ಬ್ರೀಡ್ ಮಾಡ್ತಾರಂತ ಹೇಳಿ ತಗೊಂಡೋದ್ರು. ಸೊ ಇವುಗಳನ್ನ ಸಪ್ರೇಟ್ ಮಾಡಬೇಕು ನಾನು. ಈ ಮೇಲ್ ಫೀಮೇಲನ್ನು ಇವಾಗ ಕನ್ಸೀವ್ಡ್ ಆಗಿದೆ ಫೀಮೇಲು. ಸೊ ಆ ರೀಸನಿಂದ ಈ ಮೇಲ್ಗೆ ನಾನು ಸಪ್ರೇಟ್ ಹಾಕಬೇಕು ಇವಾಗ. ಸಪ್ರೇಟ್ ಅದೇನು ಯಾವ ಸಪ್ರೇಟ್ ಮಾಡಬೇಕಾ? ಹಾಂ, ಇವರಲ್ಲಿ ಸಪ್ರೇಟ್ ಮಾಡಬೇಕು. ಹೆಜ್ಹಾಗ್ಸಲ್ಲಿ
ಬೇರೆದರಲ್ಲಿ ಕಂಟಿನ್ಯೂಸ್ ಬ್ರೀಡಿಂಗ್ ಮಾಡಿರೋದಂತನಾ? ಇಲ್ಲ ಆ ಥರ ಏನಿಲ್ಲ. ಇವ್ರು ಏನು ಮಾಡ್ತಾರೆ, ತಿರ್ಗಾ ಮೀಟಿಂಗ್ ಮಾಡೋಣ ಅಂತ ಅವ್ರು ಜಲ್ದಿ ಬೇಬೀಸನ್ನು ತಿನ್ಕೊಂಡ್ಬಿಡ್ತವೆ. ಯಾಕಂದ್ರೆ ಇವಾಗ ಇದು ಕನ್ಸೀವ್ಡ್ ಆಗಿದೆಲ್ಲ, ಮೇಲ್ ಮುಂದ್ಗಡೆ ಬಂದರೆ ಅದೆಲ್ಲ ಇದು ಮಾಡ್ಕೊಂತವೆ ಫಾರ್ಮ್ಸ್. ಓಕೆನಾ? ಮೀಟಿಂಗ್ ಟೈಮಲ್ಲಿ ಎಲ್ಲ ಏನು ಮಾಡ್ತಾರೆ, ಎಲ್ಲ ಈ ಥರ ಕೆಳಗಡೆ ಇಟ್ಕೊಂತಾರೆ. ಸೊ ಅದರಿಂದ ಚುಚ್ಚಲ್ಲ. ಸೊ ಆ ರೀಸನಿಂದ ಮರಿ ಇದ್ರೆ ಆ ಫಿಮೇಲ್ ಮೇಲನ್ನು ಸೇರಿಸಲ್ಲ. ಸೊ ಆ ರೀಸನಿಂದ ಮೇಲ್ ಸಾಯಿಸ್ಬಿಡ್ತವೆ ಮರಿಯನ್ನು. ಸೊ ಇವರು ತುಂಬ ಸೆನ್ಸಿಟಿವ್. ಯಾರು ಫುಡ್ ಹಾಕ್ತಾರೆ ಅವರೇ ಫುಡ್ ಹಾಕಬೇಕು, ಯಾರು ನೋಡ್ಕೊಂತಾರೆ ಅವ್ರಿಗೇನು ನೋಡ್ಕೊಬೇಕು. ಓಕೆನಾ? ಅವಾಗಲೇ, ಇಲ್ಲಾಂದ್ರೆ ಇವರೆಲ್ಲ ಕೈಯಲ್ಲೇ ಬರ್ತಾ ಇದ್ದು. ಇವಾಗ ಬ್ರೀಡಿಂಗ್ ಮಾಡೋಕ್ಕೆ ಅವ್ರಿಗೆ ಟಾರ್ಚರ್ ಬೇಡ ಅಂತ, ಟಚ್ ಮಾಡೋದು ಬೇಡ ಅಂತ ಟಚ್ ಮಾಡಲ್ಲ ಇವ್ರಿಗೆ. ಇವಾಗ ವಾಟರ್ ಕುಡಿತಿದೆ. ವಾಟರ್ ಬಾಟಲ್ ಇವ್ರಿಗೆ ಕಂಪಲ್ಸರಿ. ಏನ್ ಮಾಡ್ತಾರೆ, ಸ್ವಲ್ಪ ಜನರು ಇವ್ರಿಗೆ ಬರೀ ಕ್ಯಾಟ್ ಫುಡ್ಸ್ ಹಾಕ್ತವೆ. ನಾವು ಕ್ಯಾಟ್ ಫುಡ್ ಮತ್ತೆ ಇವ್ರಿಗೆ ಬಂದು ಲೈವ್ ವರ್ಮ್ಸ್ ಕೊಡ್ತೀವಿ. ಓಕೆನಾ? ಸೊ ಆ ರೀಸನ್ ಇಂದ ಇವ್ರು ಹೆಲ್ತಿ ಆಗಿದ್ದಾವೆ. ಇಲ್ಲಾಂದ್ರೆ ಸ್ವಲ್ಪ ಜನರು ಏನ್ ಮಾಡ್ತಾರೆ, ನೀರಿಡಲ್ಲ. ಇವ್ರು ನೀರೇ ಮೇನ್ ಡೈಟ್ಗೆ. ನೀರಿಡಲ್ಲ, ಏನಾಗ್ತದಂದ್ರೆ ಎಲ್ಲ ವೀಕ್ ಆಗ್ಬಿಡ್ತವೆ, ಸಣ್ಣ ಆಗ್ತವೆ. ಟಚ್ ಮಾಡಿದ್ರೆ ಇಷ್ಟೇ ಇರುತ್ತವೆ, ಅಡಲ್ಟ್ ಆಗ್ಬಿಟ್ಟು ಸೈಜ್ ಇಷ್ಟು ಆದ್ರೂ ಬರಬೇಕು ಇವ್ರದ್ದು. ಸೊ ಇವಾಗ ಆಲ್ಬಿನೋಸ್ ಇವೆ ಇಲ್ಲಿ. ಸೊ ಈ ಆಲ್ಬಿನೋ ಪೇರು ಮೇ ಬಿ ಈ ಮಂತ್ ಮೇಟ್ ಆಗ್ತಾ ಇತ್ತು. ಸೊ ಆಫ್ಟರ್ 45 days ಇವ್ರದ್ದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನು 45 days ಆದಮೇಲೆ ಏನಾದರೂ ರಿಸಲ್ಟ್ ಬರಬಹುದು ಅಂತ. ಇವ್ರದ್ದು ಏನು ನೀವು ನೋಡಿರ್ಬೋದು. ಇವನು ಏನು ಮಾಡ್ತಾನೆ ಅಂದರೆ, ಇವನು ತುಂಬ ವೈಲ್ಡ್. ಇವನು ಯಾರಾದರೂ ಬಂದಿದ್ರೆ ಅವ್ನು ಚುಚ್ಚಕ್ಕೆ ಟ್ರೈ ಮಾಡ್ತಾನೆ. ಸೊ ಆ ರೀಸನಿಂದ ಹೆಜ್ಜಾಗ್ಸಲ್ಲಿ ಮಾತ್ರ ಗ್ಲವ್ಸ್ ಇರೋದು ಸ್ವಲ್ಪ ಬೆಟ್ರೆ. ಓಕೆನಾ? ಯಾಕಂದ್ರೆ ಏನು ಇದು ಮಾಡಲ್ಲ ಅವರು, ಬಟ್ ಆದ್ರೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಹೌದೌದು ಟ್ರೈ ಮಾಡ್ತವೆ. ಮತ್ತೆ ಕೈಯಲ್ಲಿ ಎತ್ಕೊಂಡ್ರೆ ಬಾಲ್ ಆಗ್ತವೆ. ಅವಾಗಲೇ ಇವ್ರು ಚೆನ್ನಾಗೆ ಕಾಣ್ತಾ ಇರೋದು. ನೋಡಿ ಎಷ್ಟು ಸುಂದರವಾಗಿದೆ. ಬೇಬಿ. ಇವನ್ಗೆ ಎರಡು ಈ ಮೀಲ್ ಓಮು, 2 ಸೂಪರ್ ಓಮ್ ಕೊಟ್ಬಿಟ್ರೆ ಆಮೇಲೆ ತುಂಬಾ ಫ್ರೆಂಡ್ಲಿ ಆಗ್ಬಿಡ್ತಾನೆ. ಊಟ ಕೊಡದೆ ತರದು ಬೆಳಗ್ಗೆ ಇವ್ರಿಗೆ ಟಾರ್ಚರ್ ಮಾಡಿದ್ರೆ ಈ ತರಾನೇ ಆಗ್ತಾರೆ ಇವರು. ಸಂಜೆಗೆ 4 ಮೀಲ್ ವರ್ಮ್ಸ್ ಕೊಟ್ಬಿಟ್ರೆ ಓಡ್ಕೊಂಡು ಬರ್ತಾರೆ ಆ ಮೀಲ್ ವರ್ಮ್ಸ್ ತಿನ್ನಕ್ಕೆ. ಬರ್ತಾ ಇದೆ ಚಲ್ಲ. ಹಾಯ್ ಗೈಸ್, ಇವಾಗ ನೀವು ನೋಡ್ತಕ್ಕಂಥದ್ದು ಬಂದು ಶುಗರ್ ಗ್ಲೈಡರ್ಸು. ಶುಗರ್ ಗ್ಲೈಡರ್ಸ್ ಅನ್ನ ಜನರು ಹಾರೋದು ಅನಿಲ್ ಅಂತ ಅನ್ಕೊಂತಾರೆ. ಓಕೆನಾ? ಯಾವುದೇ ತರದ್ದು ಇದು ಸ್ಕೂರಲ್ ಇಲ್ಲ, ಇದು ಪಾಸಮ್. ಇವು ಬೇರೆ ನೈಟ್ ಅಲ್ಲೇ ಆಕ್ಟಿವ್ ಆಗ್ತಾ ಇರೋದು. ಇವಾಗ ಇದರಲ್ಲಿ ನೀವು ನೋಡ್ತಕ್ಕಂಥದ್ದು ಪೌಚ್ ಅಲ್ಲಿ ಟ್ರಯೋ ಪೇರ್ ಇದೆ. ಆದ್ರೆ ಮೊನ್ನೆನೆ ನಾನು ಇವ್ರದ್ದು ಮರಿ ಸೇಲ್ ಮಾಡಿದೆ, ತಿರ್ಗಾ ಇವ್ರು ಮರಿ ಹಾಕಿದ್ದಾರೆ. ಸೊ ಇವ್ರು ತುಂಬಾ ಸ್ವಲ್ಪ ಜಾಸ್ತಿ ಡಿಸ್ಟರ್ಬ್ ಮಾಡಿದ್ರೆ ಮರಿ ಅವ್ರದ್ದು ಪೌಚ್ ಅಲ್ಲಿ ಇರೋದು. 5 ತಿಂಗಳು ಅವರು ಮರಿ 10 ದಿನದಲ್ಲಿ ಮೇಟ್ ಆದ ತಕ್ಷಣ 10 ದಿನದಲ್ಲಿ ಮರಿ ಹೊರಗಡೆ ಬಂದು ಬಿಡುತ್ತೆ. ಬಟ್ ಆದ್ರೆ ಅದು ಬರೋದು ಒಂದು ರಾಗಿ ಇದು ಇರುತ್ತಲ್ಲ, ರಾಗಿದು ಒಂದು ಗ್ರೇನು, ಅಷ್ಟು ಸೈಜ್ ಅಲ್ಲೇ ಇರೋದು ಇವರು. ಆಮೇಲೆ ಅಲ್ಲಿಂದ ಪೌಚ್ಗೆ ಹೋಗಿ ಪೌಚ್ ಅಲ್ಲಿ 5 ತಿಂಗಳು ಇರ್ತಾರೆ. 60 days ಇರ್ತಾರೆ. 60 days ಇದ್ಬಿಟ್ಟು ಕಂಪ್ಲೀಟ್ ಅದು ಸೆಲ್ಫ್ ಆಗಿ ಹೊರಗಡೆ ಬರೋ ತನಕ ಅದು 5 ತಿಂಗಳಾಗ್ಬಿಡುತ್ತೆ. ಸೊ ಇಯರ್ಲಿ 2 ಸಲ ನೀವು ಬೇಬೀಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಆದ್ರೆ ಇದು ನೀವು ಪರ್ಚೇಸಿಂಗ್ ಪ್ರೈಸ್ ಸ್ವಲ್ಪ ಹೈ ಆಗಿರುತ್ತದೆ. ಓಕೆನಾ? 15,000 ಆಗಿರುತ್ತೆ ಒಂದು ಪೇರ್ ಮರಿ. 2 ಮೇಲ್ಸ್ ಇದ್ರೆ ಒಂದು 12,000 ಆಗುತ್ತೆ. ಬಟ್ ಆದ್ರೆ ಇವ್ರನ್ನ ತರಿಸೋಗಿಂತ ಇವ್ರಿಗೆ ಸಾಕೋದ್ರಲ್ಲಿ ಮೇಂಟೆನೆನ್ಸ್ ಸ್ವಲ್ಪ ಇರುತ್ತೆ ಇವರಲ್ಲಿ. ಎಲ್ಲರೂ ಸಾಕೋಂತರ ಪೆಟ್ಸ್ ಇಲ್ಲ ಇದು. ಯಾಕಂದ್ರೆ ಇವ್ರು ತಿನ್ನೋದು ಬಂದು ಫ್ರೂಟ್ಸ್, ಅದಕ್ಕೆ ಇವ್ರಿಗೆ ಶುಗರ್ ಗ್ಲೈಡರ್ಸ್ ಅಂತಾರೆ. ಸೊ ಇದು ನೀವು ನೋಡ್ತಕ್ಕಂಥದ್ದು ಬಂದು ಈ ಫೀಮೇಲ್ ನೋಡಿ. ಇದು ಈ ಫೀಮೇಲ್ ಮೇಲೆ ಹೆಂಗೆ ಕಂಡಿರ್ಬೋದು ಅಂದ್ರೆ, ಇದು ಪೌಚ್. ಇದು ಇದರಲ್ಲೇ ಇವರು ಮರಿಯನ್ನ ಇಡ್ತೀವಿ. ಓಕೆನಾ? ಪೌಚ್ ಇರ್ತದೆ ಇದರಲ್ಲಿ. ಈ ಪೌಚ್ ಅಲ್ಲೇ ಮರಿ ಇರೋದು. ಈ ಆಲ್ಬಿನೋಸ್ ಬಂದು ನಿಮ್ಗೆ 35,000 ಇಂದ 30,000 ರೂಪಾಯಿ ಜೋಡಿ ಇದು. ಸೊ ಈ ಪೇರ್ ನಾನು ತುಂಬಾ ದಿನದಿಂದ ತಗೋಬೇಕಂತ ಆಸೆ ಇತ್ತು. ಆಮೇಲೆ ನಮ್ಮ ಫ್ರೆಂಡ್ ಮನೆಯಲ್ಲಿ ಬ್ರೀಡ್ ಆಯ್ತು, ಅವ್ರು ಕೊಟ್ಟಿರೋದು ಈ ಪೇರು. ಸೊ ಮೇಲ್ಗೆ ನೀವು ನೋಡಿ ವಿತೌಟ್ ಇದೇ ಹೇಳ್ಬಹುದು, ತಲೆ ಮೇಲೆ ಒಂದು ಡಾಟ್ ತರ ಇರುತ್ತೆ, ಅಲ್ಲಿ ಒಂದು ಬಾಲ್ ಬರುತ್ತೆ. ಓಕೆನಾ? ಸೊ ಇದೇ ಮೇಲು. ತಲೆ ಮೇಲೆ ಡಾಟ್ ತರ ಇದೆ. ಹಿಂದೆನೂ ನೋಡಿದ್ರೆ ನೀವು ಒಂದು ಬ್ಯಾಗ್ ತರ ಚಿಕ್ಕದಿರುತ್ತೆ, ಟೆಸ್ಟಿಕಲ್ ಇರುತ್ತದೆ.
ಸೊ ಆ ರೀಸನಿಂದ ಮೇಲ್ ಫಿಮೇಲನ್ನು ಕಂಡುಹಿಡಿಬಹುದು. ಈ ವೈಟ್ ಕಲರ್ ಪೇರ್ ಅಂತೂ ಬ್ರೀಡಿಂಗ್ಗೆ ತರಿಸಿದ್ದೆ. ಬಟ್ ಆದರೆ ಬ್ರೀಡ್ ಆದ್ರೂ ಓಕೆ, ಇಲ್ಲ ಅಂದ್ರೂ ನಿಮಗೆ ಬರೀ ನೋಡೋಕ್ಕೇನೆ ಖುಷಿ ಆಗ್ತದೆ. ಅದು ಬೇರೆ ಇವರು ನೈಟಲ್ಲೇ ಸಕ್ರಿಯ ಆಗೋದು, ಡೇ ಫುಲ್ ಮಲಗ್ತಾ ಇರ್ತವೆ, ನೈಟಲ್ಲಿ ಇವ್ರದ್ದು ಆಟ ನೋಡಬೇಕು ನೀವು. ಯಾರು ನೈಟ್ ಶಿಫ್ಟ್ ಮನೆಯಲ್ಲಿ 80 ಅವರು ಮಾಡ್ತಾರೋ ಅವ್ರು ಇದು ಇಟ್ಕೊಂಡ್ರೆ ಅವ್ರಿಗೆ ಆರಾಮಾಗಿ ಟೈಮ್ ಪಾಸ್ ಆಗಿಬಿಡುತ್ತೆ. ಬ್ರೀಡಿಂಗ್ ಬಾಕ್ಸಾ? ಬ್ರೀಡಿಂಗ್ ಬಾಕ್ಸ್ ಎಲ್ಲ ಬ್ರೀಡಿಂಗ್ ಬಾಕ್ಸು ಕೊಡ್ಬೋದು. ಬಟ್ ಆದರೆ ನಾನು ಇವ್ರಿಗೆ ಬ್ರೀಡಿಂಗ್ ಬಾಕ್ಸ್ ಅಲ್ಲೆಲ್ಲ ಬ್ರೀಡ್ ಮಾಡಿಸಲ್ಲ. ಈ ಥರ ಪೌಚ್ ಕೊಟ್ಟರೆ ಈಸಿ ಆಗಿರುತ್ತೆ. ಒಂದು ಮೇಲ್ಗೆ ನೀವು 5 ಫೀಮೇಲ್ ವರೆಗೆ ಬಿಡಬಹುದು. ಬಟ್ ಆದರೆ 2-3 ಫೀಮೇಲ್ ಬಿಟ್ರೆ ಸಾಕು. ಇಲ್ಲ ಯಾಕಂದ್ರೆ ಆ ಫೀಮೇಲ್ಗೆ ಏನಾದರೂ ಫೈಟ್ ಆಗಿಬಿಟ್ರೆ ಮರಿ ಪ್ರಾಬ್ಲಮ್ ಆಗುತ್ತೆ. ಈ ಥರ ಒಂದು ಪೌಚ್ ಡಿಸೈನ್ ಮಾಡ್ಕೊಂಡ್ರೆ ಅವ್ರೇನು ಬಂದು ನೋಡ್ತಾರೆ, ನೋಡ್ಬಿಟ್ಟು ಏನ್ ಬೇಕೋ ತಿಂತಾರೆ. ಬಟ್ ಆದ್ರೆ ಇವ್ರು ಸಕ್ರಿಯ ಆಗೋದು ಬೇರೆ ನೈಟಲ್ಲಿ ಮಾತ್ರ. ಡೇ ಟೈಮಲ್ಲಿ 100% ಇವರು ಆಕ್ಟಿವ್ ಆಗಿರಲ್ಲ. ಏನ್ ಫುಡ್ ಕೊಡ್ತೀರಾ ಶುಗರ್ ಗ್ಲೈಡರ್ಗೆ? ಶುಗರ್ ಗ್ಲೈಡರ್ಗೆ ಎವ್ರಿಡೇ ನಾನು ಸರ್ಲೆಕ್ಸ್ ಹಾಕ್ತೀನಿ ಇವ್ರಿಗೆ. ಒಂದು ಬೌಲ್ ಸರ್ಲೆಕ್ಸ್ ಕೊಡ್ತೀನಿ ಇವ್ರಿಗೆ, ನೀರು ಮಿಕ್ಸ್ ಮಾಡಿಬಿಟ್ಟು, ವೀಟ್ ಅಂಡ್ ಆಪಲ್ ಸರ್ಲೆಕ್ಸು. ಅದರ ಜೊತೆಗೆ ಒಂದು ಫ್ರೂಟು, ಮ್ಯಾಕ್ಸಿಮಮ್ ವೀಕ್ಲಿ 4 days ಆ್ಯಪಲ್ ಇರುತ್ತೆ. ಓಕೆನಾ. ವಾಟರ್ ಮೆಲನ್ ಕೊಡ್ತೀನಿ, ಮತ್ತು ಇವರು ಮಸ್ಕ್ ಮೆಲನ್ ತಿಂತಾರೆ, ಕಾರ್ನ್ ತಿಂತಾರೆ. ಕಾರ್ನು ಫ್ರೆಶ್ ಆಗಿ ತಗೊಂಡು ಬಂದು ಕೊಟ್ಟರೆ ಮಾತ್ರ ಕೊಡಿ. ಇಲ್ಲ ಅಂದರೆ ಕಾರ್ನ್ ಬಂದು ಈ ಸೂಪರ್ ಮಾರ್ಕೆಟಲ್ಲೆಲ್ಲ ತಗೊಂಡು ಬಂದು ನೀವು ಕೊಟ್ಟರೆ ಇದರಲ್ಲಿ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಟೈಮ್ ಅದು ಓಲ್ಡ್ ಆಗಿರುತ್ತೆ, ವಿತೌಟ್ ಹಸ್ಕ್ ಇರೋದು ಹೇಳ್ತಾ ಇರೋದು. ಓಕೆನಾ. ಏನಾಗುತ್ತೆ ಅಂದರೆ ಅದರಿಂದ ಬ್ಲೋಟಿಂಗ್ ಆಗಿಬಿಡುತ್ತೆ. ಬ್ಲೋಟಿಂಗ್ ಅಂದರೆ ಗೊತ್ತಲ್ಲ, ಹೊಟ್ಟೆ ಊದ್ಕೊಂಡ್ಬಿಡುತ್ತೆ. ಓಕೆನಾ. ಅದು ತುಂಬ ಡೇಂಜರಸ್ ಅದು. ಸೊ ಆ ರೀಸನಿಂದ ಕಾರ್ನ್ ಹಾಕಿದರೆ ನೀವು ಫ್ರೆಶ್ ಕಾರ್ನ್ ಹಾಕಿ. ಫ್ರೂಟ್ಸ್ ಎಲ್ಲ ದಯವಿಟ್ಟು ಫ್ರಿಜ್ಜಿಂದ ಏನು ಹಾಕಬೇಡಿ. ಫ್ರಿಜ್ಜಿಂದ ಹಾಕಿದರೆ ನೆಕ್ಸ್ಟ್ ಡೇ ಅಷ್ಟೇ ಇವರು. ಫ್ರಿಜ್ಜಿಂದ ಯಾವುದೇ ಥರದ್ದು ಹಾಕಬಾರ್ದು. ಓಕೆನಾ. ಇವರು ಯಾವುದೇ ಹ್ಯಾಮ್ಸ್ಟರ್ ಅಥವಾ ಏನಕ್ಕೆ ಆದ್ರೂ ಫ್ರಿಜ್ಜಿಂದ ಹಾಕಬಾರ್ದಾ? ಅಂದರೆ ಬರೀ ಇದಕ್ಕೆ ಮಾತ್ರ ಅಂತಾನಿಲ್ಲ, ಫುಲ್ ರೋಡೆಂಟ್ಸ್ ವೆರೈಟಿಗೆ ಏನು ಫ್ರಿಜ್ಜಿಂದ ಸಾಕಬಾರ್ದು. ಫ್ರಿಜ್ಜಿಂದ ಏನಾದರೂ ಹಾಕಿದರೆ ನಿಮ್ಗೇನೋ ಪ್ರಾಬ್ಲಮ್. ಮತ್ತು ಇವ್ರಿಗೆ ಏನಾದರೂ ಫೀಡಿಂಗು ಕೊಟ್ಟರೆ ನೀವು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಕೊಡಬೇಕು. ಮತ್ತು ಕೇಜಸ್ ಎಲ್ಲ ಇಟ್ಟರೆ ಅದು ರಸ್ಟ್ ಎಲ್ಲ ಏನು ಇರಬಾರ್ದು. ಓಕೆನಾ. ಇದು ಪೌಚು ಸೆಲೆಕ್ಟ್ ಮಾಡ್ತೀರಾ ಅಂದರೆ ಕ್ವಾಲಿಟಿ ಕೈಂಡ್ ಆಫ್ ಅ ಪೌಚ್ ಸೆಲೆಕ್ಟ್ ಮಾಡಬೇಕು. ಯಾಕಂದರೆ ಅವ್ರದ್ದು ನೇಲ್ಸ್ ತುಂಬ ಶಾರ್ಪ್ ಇರ್ತವೆ. ಸೊ ಇವು ತುಂಬ ಫ್ರೆಂಡ್ಲಿ, ಇವು ಏನು ಕಚ್ಚಲ್ಲ, ಏನು ಪ್ರಾಬ್ಲಮ್ ಮಾಡಲ್ಲ. ಬಟ್ ಆದ್ರೆ ನಾನು ಇವ್ರಿಗೆ ಜಾಸ್ತಿ ಟಚ್ ಮಾಡಲ್ಲ. ರೀಸನ್ ಏನಂದರೆ ಅವ್ರದ್ದು ಫರ್ ಬಂದು ತುಂಬ ಡೆಲಿಕೇಟ್ ಆಗಿರೋದು, ಫರ್ ಎಲ್ಲ ಇದಾಗ್ಬಿಡುತ್ತೆ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಾಗಿರುತ್ತೆ ಅಂದರೆ ಅವರು ಹಿಡ್ತಾ ಇಕ್ಕಂಥದ್ದು ಗ್ರಿಪ್ ನೋಡಿ ನೀವು. ಒಂದು ಟ್ರೀಯಿಂದ ಹಾರ್ಬಿಟ್ಟು, ಒಂದು ಮರದಿಂದ ಹಾರ್ಬಿಟ್ಟು ಬೇರೆ ಮರಗೆ ಅವ್ರು ಹಿಡಿತಾರೆ. ಆ ರೀಸನಿಂದ ಅವ್ರದ್ದು ನೇಲ್ಸ್ ತುಂಬ ಶಾರ್ಪ್ ಆಗಿರ್ತವೆ. ಸೊ ಅದು ಟಚ್ ಆದರೆ ನಿಮಗೆ ಒಂದು ಸ್ಲೈಟಾಗಿ ಸ್ಕ್ರಾಚಸ್ ಆಗ್ತವೆ. ಓಕೆನಾ. ಸೊ ಅದನ್ನು ಕ್ಲಿಪ್ ಮಾಡ್ತಾರೆ. ನಾನು ಆ ಥರದ್ದು ಯಾವುದೇ ಪ್ರಾಣಿಗೆ ಫೆದರ್ಸು ಕ್ಲಿಪ್ ಮಾಡಲ್ಲ, ಈ ನೇಲ್ಸು ಕ್ಲಿಪ್ ಮಾಡಲ್ಲ. ಸೊ ಆ ರೀಸನಿಂದ ನಾನು ಇವ್ರಿಗೆ ಜಾಸ್ತಿ ಟಚ್ ಮಾಡಲ್ಲ. ಅದಕ್ಕೆ ಇದು ಗ್ಲವ್ಸು ಏನು ಕಚ್ತವೆ ಅಂತ, ಅದಕ್ಕೋಸ್ಕರ ಯಾವುದೇ ಕಚ್ತವೆ ಅಂತ ನನಗೇನು ಭಯ ಇಲ್ಲ. ಅವು ಏನು ಕಚ್ಚಲ್ಲ, ತುಂಬ ಫ್ರೆಂಡ್ಲಿ. ಅವ್ರಿಗೆ ಕೈ ತೋರಿಸಿದ್ರೆ ಓಡ್ ಬಂದ್ಬಿಡ್ತಾರೆ ಅವರು. ರೀಸನ್ ಏನಂದ್ರೆ ಅವ್ರಿಗೆ ಮೀಲ್ ಹೋಮ್ ಸೂಪರ್ ಹೋಮ್ಸ್ ಏನಾದ್ರು ಕೊಡಿಸ್ತಾರಾ ಅಂತ. ಕೈ ಕೊಟ್ರೆ ಕೈಯಲ್ಲೇ ಬಂದ್ಬಿಡ್ತಾನೆ, ಇಲ್ಲೆಲ್ಲೆಲ್ಲೋ ಹಾರ್ತಾ ಇರ್ತಾನೆ ಅವನು. ಸೊ ನೀವು ನೋಡಿ, ಯಾವುದೇ ಥರದ್ದು ಭಯಪಟ್ಟು ಅವ್ರು ಹೊರಗಡೆ ಹೋಗ್ತಾ ಇಲ್ಲ, ಇಲ್ಲಿ ಹೋಗ್ತಾ ಇಲ್ಲ, ಎಕ್ಸೈಟೆಡ್ ಆಗಿ ಬರ್ತಾರೆ. ಸೊ ಹ್ಯಾಮ್ಸ್ಟರ್ಸ್ಗಳಿಗೆ ನಾನು ಏನು ಫೀಡ್ ಕೊಡ್ತೀನಿ ಅಂದರೆ, ಇದು ನೀವು ನೋಡ್ತಕ್ಕಂಥದ್ದು ಒಂದು ರ್ಯಾಟ್ ಪೆಲೆಟ್ಸ್ ಅಂತ. ಸೊ ಇದು ಬೇರೆ ಗ್ರೇನ್ಸಿಂದ ಮಾಡಿರೋದು. ಓಕೆನಾ. ಫುಲ್ ವೆಜ್ ಇದು. ಸೊ ಇಲ್ಲಿ ನೀವು ನೋಡ್ತಾ ಇರೋದು ರ್ಯಾಬಿಟ್ ಪೆಲೆಟ್ಸ್. ಇವು ಫರ್ ಚೆನ್ನಾಗಿ ಬರೋದಕ್ಕೆ ಇದೇ ಬೆಸ್ಟು. ಓಕೆನಾ. ಇದನ್ನು ನೀವು ವಾಟರ್ ಬಾಟಲ್ ಇಟ್ಟಿದ್ರೆ ಓಕೆ, ಇಲ್ಲಾಂದರೆ ಈ ಪೆಲೆಟ್ಸನ್ನು ಸ್ವಲ್ಪ ಇಟ್ಟಿಟ್ಬಿಟ್ಟು ನೆನೆಸ್ಬಿಟ್ಟು ನೈಟಲ್ಲಿ ಕೊಟ್ಬಿಟ್ರೆ ವಾಟರ್ ಬಾಟಲ್ ಇರೋದು ಬೇಡ. ಇಲ್ಲಾಂದರೆ ವಾಟರ್ ಬಾಟಲ್ ಇಟ್ಬಿಟ್ರೆ ನಿಮಗೆ ಈಸಿ ಇರುತ್ತೆ. ಹಾಗೆ ಹಾಕ್ಬಿಡ್ಬೋದು. ಇಷ್ಟು ಹಾಕಿದರೆ ಸಾಕು ನೀವು. ಇದು 1 kg 100 ರೂಪಾಯಿ. ಒಂದು ಪೇರ್ ನೀವು ಹ್ಯಾಮ್ಸ್ಟರ್ಸ್ ಇಟ್ಬಿಟ್ರೆ ಓಕೆನಾ, ಈ 1 kg ನಿಮಗೆ ಕಮ್ಮಿ ಅಂದ್ರೆ 3 ತಿಂಗಳಿಂದ 6 ತಿಂಗಳು ಬರುತ್ತೆ. ಸನ್ಫ್ಲವರ್ ಸೀಡ್ಸ್ ಕೊಡ್ತೀರಾ? ಸನ್ಫ್ಲವರ್ ಸೀಡ್ಸು ತಿಂತವೆ ಅವು, ಬಟ್ ಜಾಸ್ತಿ ಕೊಡಲ್ಲ ನಾವು. ಇಷ್ಟು ಕ್ವಾಂಟಿಟಿ ಕೊಡ್ತೀವಿ ಒಂದು ಪೇರ್ಗೆ. ರೀಸನ್ ಏನಂದ್ರೆ ಸನ್ಫ್ಲವರ್ ಅಲ್ಲಿ ಕೊಲೆಸ್ಟ್ರಾಲ್ ಕಂಟೆಂಟ್ ಜಾಸ್ತಿ. ಕೊಬ್ಬು ತುಂಬ್ಕೊಂಡ್ಬಿಟ್ರೆ ಅದು ಹೊಟ್ಟೆಯಲ್ಲಿ ಮರಿ ಹಾಕೋದು ಕಷ್ಟ ಆಗುತ್ತೆ. ಐದರ ಡೆಲಿವರಿ ಟೈಮಲ್ಲಿ ಸತ್ತೋಗ್ಬಿಡುತ್ತೆ ಫಿಮೇಲ್ ಇದು ಜಾಸ್ತಿ ಕೊಟ್ರೆ. ಇಲ್ಲ ಆ ಥರ ಪ್ರಾಬ್ಲಮ್ ಆಗಿಲ್ಲ ಅಂದ್ರೇನು ಅವ್ರಿಗೆ ಏನಂದ್ರೆ ಕೊಬ್ಬು ಜಾಸ್ತಿ ಆಗಿಬಿಟ್ರೆ ಮರಿನೇ ಹಾಕಲ್ಲ, ಬ್ರೀಡೇ ಆಗಲ್ಲ ಫಿಮೇಲ್ಸು. ಸೊ ಆ ರೀಸನಿಂದ ಸ್ವಲ್ಪ ಸ್ಲೈಟ್ಲಿ ಇದು ಮಾಡಿ ಕೊಡ್ತೀವಿ. ವೆಜಿಟೇಬಲ್ಸ್ ಕೊಡ್ತೀವಿ ನಾವು ಅಷ್ಟೇ, ಬೇರೆ ಯಾವುದೇ ಥರದ್ದು ಯೂಸ್ ಮಾಡಲ್ಲ ನಾವು. ಮೆಡಿಸಿನ್ಸ್ ಎಲ್ಲ ಯಾವುದೇ ಥರದ್ದು ಹ್ಯಾಮ್ಸ್ಟರ್ಸ್ಗೆ ಇರಲ್ಲ. ಸೊ
ಹ್ಯಾಮ್ಸ್ಟರ್ಸ್ಗೆ ಏನು ಮೆಡಿಸಿನ್ಸ್ ಎಲ್ಲ ಬರಲ್ಲ ಅವ್ರಿಗೆ, ಡಿಸೀಸಸ್ ಬರಲ್ಲ ಅವ್ರಿಗೆ. ಒಂದೇ ಡಿಸೀಸ್ ಬರೋದು ನೀವು ಈ ಕುಕುಂಬರು, ಈ ಕೊತ್ತಂಬರಿ ಮನೆಯಲ್ಲಿ ಇರೋದು ಫುಡ್ ಎಲ್ಲ ಹಾಕ್ಬಿಟ್ರೆ ಹಿಂದೆ ಬಂದು ಅವ್ರಿಗೆ ಡೈರಿಯಾ ಆಗ್ಬಿಡುತ್ತೆ. ಡೈರಿಯಾ ಮಾತ್ರ ಆಗೋದೆ. ಅವಾಗ ಏನ್ ಮಾಡಬೇಕು, ಅವಾಗ ಬೆಡ್ಡಿಂಗ್ ಕ್ಲೀನ್ ಮಾಡಬೇಕು. ಹಿಂದೆ ಒಂದು ಇಯರ್ ಬಡ್ಸ್ ಮಾಡ್ತೀವಲ್ಲ ಅದರಿಂದ ಕ್ಲೀನ್ ಮಾಡಬೇಕು. ಸ್ವಲ್ಪ ಅವ್ರಿಗೆ ತಿನ್ಸಿದ್ರೆ ನೀವು ಸಾಕು. ಓಕೆನಾ? ಬಾದಾಮ್ ಎಲ್ಲ ಸ್ವಲ್ಪ ಲೈಟ್ ಆಗಿ ಚಾಪ್ ಮಾಡಿಬಿಟ್ಟು ಕೊಟ್ಬಿಟ್ರೆ, ಒಂದೆರಡು ಬಾದಾಮ್ ಕೊಟ್ಟರೆ ಕರೆಕ್ಟ್ ಆಗಿಬಿಡ್ತದೆ. ಬ್ರೋ ಒಂದೊಂದು ಕಿಲೋ ಮಾಡ್ತೀವಿ ಡೈರಿ ಆಗಿ ಅಂತ ಹೇಳಿ ಐಡೆಂಟಿಫೈ ಮಾಡ್ತೀರಾ? ಹಿಂದೆ ನಾವು ತಿನ್ಬಿಟ್ಟು ನೋಡ್ತೀವಿ ಫುಲ್ ವೆಟ್ಟಾಗ್ಬಿಡ್ತವೆ. ಸೊ ಅವಾಗ ಅವ್ರಿಗೆ ಡೈರಿಯಾ ಇದೆ ಅಂತ ನಾವು ಇದು ಮಾಡಿಬಿಟ್ಟು ಅವ್ರಿಗೆ ಸಪ್ರೇಟ್ ಮಾಡಿ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟಿದ್ರೆ 1-2-3 ದಿನದಲ್ಲಿ ಕರೆಕ್ಟ್ ಆಗಿಬಿಡ್ತವೆ. ಸೊ ಅದೇ ಒಂದೇ ಒಂದು ಡಿಸೀಸ್ ಬರೋದು ಅವ್ರಿಗೆ, ಬೇರೆ ಯಾವುದೇ ಥರದ ಡಿಸೀಸ್ ಬರಲ್ಲ. ಅವರು ಸ್ವಲ್ಪ ಜನರಿಗೆ ಏನಾದರೂ ಹ್ಯಾಮ್ಸ್ಟರ್ಸ್ ಆ ಥರ ಕಷ್ಟ ಇಲ್ಲ, ಅವರು ಆ ಥರ ಕಚ್ಬಿಟ್ರೆ ಏನಾದರೂ ಆಗುತ್ತಾ ಅಂತ ಒಂದು ಭಯ ಇರುತ್ತೆ. ಆ ಥರ ಏನು ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಅದರಿಂದ ಯಾವುದೇ ಥರದ ಡಿಸೀಸ್ ಎಲ್ಲ ಬರಲ್ಲ, ಫ್ರೆಂಡ್ಲಿ ಆಗಿರ್ತವೆ. ಒಂದು ಅಕ್ವೇರಿಯಂ ಅಲ್ಲಿ ಮೇಂಟೈನ್ ಮಾಡೋದು ಜಾಸ್ತಿ ಜನ ಕೇಜ್ ಮೇಂಟೈನ್ ಮಾಡ್ತಾರೆ. ಕೇಜ್ ಮೇಂಟೈನ್ ಮಾಡಿದ್ರೆ ಅವ್ರಿಗೆ ಬೋರ್ ಆದ್ಮೇಲೆ ಫುಲ್ ಕೇಜ್ ಅನ್ನ ಇದ್ ಮಾಡ್ಬಿಡ್ತಾರೆ ಅವರು, ಪೇಂಟ್ ಎಲ್ಲ ರಿಮೂವ್ ಮಾಡ್ಬಿಡ್ತಾರೆ, ಬೆಸ್ಟ್ ಆಗ್ಬಿಡ್ತದೆ ಕೇಜ್, ಚೆನ್ನಾಗಿರಲ್ಲ ನೋಡಕ್ಕೆ. ಅದರಿಂದ ಅಕ್ವೇರಿಯಂ ಸೆಟಪ್ ಮಾಡೋದು ಬೆಸ್ಟ್. ಅಂಗಡಿಯಲ್ಲಿ ಹೋಗ್ಬಿಟ್ಟು ಪೆಟ್ ಅಂಗಡಿಯಲ್ಲಿ ಒಂದು ಕ್ರಾಕ್ ಅಕ್ವೇರಿಯಂ ಕೊಡಿ ಅಂದ್ರೆ ಅವ್ರು ಕಮ್ಮಿ ಬೆಲೆದಲ್ಲೇ ಕೊಟ್ಬಿಡ್ತಾರೆ. ಸೊ ಅದ್ ಎತ್ಕೊಂಡ್ಬಂದು ಒಂದು ಸೆಟಪ್ ಮಾಡಿಸ್ಬಿಟ್ಟು ಇಲ್ಲಿ ಬಂದ್ರೆ ಎಲ್ಲ A to Z ಸಿಗ್ಬಿಡುತ್ತೆ ಅವ್ರಿಗೆ. ಫುಡ್ ಇಂದ ಬೆಡ್ಡಿಂಗ್ ಇಂದ A to Z ಎಲ್ಲ ಇದು ಸಿಗ್ಬಿಡುತ್ತೆ. ಒಂದೇ ಒಂದು ಕ್ವಶನ್ ಸರ್, ಆ್ಯಕ್ಚುಲಿ ಎಷ್ಟು ದಿನಕ್ಕೊಂದ್ಸರಿ ಒಂದು ಏನಪ್ಪ ಹ್ಯಾಮ್ಸ್ಟರ್ಸ್ ಆಗಲಿ ಅಥವಾ ಎಂಟಕ್ಕೆ ಆಗಲಿ ಬೆಡ್ಡಿಂಗ್ನ ಚೇಂಜ್ ಮಾಡಬೇಕು? ಬೆಡ್ಡಿಂಗ್ ನೋಡಿ ಅದು ಡಿಪೆಂಡ್ ಆಗುತ್ತೆ, ನೀವು ಏನು ಸಾಕ್ತೀರಾ ಅದ್ಮೇಲೆ ಡಿಪೆಂಡು. ಫಾರ್ ಎಕ್ಸಾಂಪಲ್ ನೀವು ಜಾಸ್ತಿ ವಾಟರಿ ಕಂಟೆಂಟ್ ಕೊಡ್ತಾ ಇದ್ದಾರೆ, ವೀಕ್ಲಿ ಒನ್ಸ್ ಚೇಂಜ್ ಮಾಡಬೇಕು. ಇಲ್ಲಾಂದ್ರೆ ಒಂದು 15 ದಿನ 20 ದಿನಗೆ ಒಂದ್ಸರಿ ಚೇಂಜ್ ಮಾಡಲೇಬೇಕು. ಜಾಸ್ತಿ ಸ್ಮೆಲ್ ಬರೋಕ್ಕಿಂತ ಮುಂಚೆ ನೀವು ಚೇಂಜ್ ಮಾಡಬೇಡಿ. ಓಕೆನಾ? ಸ್ಮೆಲ್ ಬಂದ್ರೆ ಡಿಸೀಸ್ ಬರುತ್ತೆ ಅಂತ ಬೆಡ್ಡಿಂಗ್ ಚೇಂಜ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಏನು ಡಿಸೈನ್ಸ್ ಅಂತ ಇಲ್ಲ. ಆ ಥರನೇ ನೀವು ಬೆಡ್ಡಿಂಗ್ ಅದರಲ್ಲೇ ಇದ್ಬಿಟ್ರೆ ಗಲೀಜ್ ಜಾಸ್ತಿ ಆಗ್ಬಿಡುತ್ತೆ, ಅವರು ಪರಲ್ಲಿ ಟಚ್ ಆಗ್ಬಿಡುತ್ತೆ. ಇವ್ರಿಗೆ ವಾಶ್ ಮಾಡೋ ಥರದ್ದು ಇದಿಲ್ಲ, ಅವ್ರಿಗೆ ಬಾತ್ ಮಾಡಕ್ ಆಗಲ್ಲ ನಾವು. ಓಕೆನಾ? ಆ ರೀಸನ್ ಇಂದ ಅವ್ರಿಗೆ ಸ್ಯಾಂಡ್ ಬಾಟ್ಸ್ ಕೊಡ್ತೀವಿ. ಬೇರೆ ಸ್ಯಾಂಡ್ ಬರುತ್ತಲ್ಲ, ವೈಟ್ ಕಲರ್ ಸ್ಯಾಂಡು, ಅದನ್ನ ಒಂದು ಬೌಲಲ್ಲಿ ಇಟ್ಬಿಟ್ರೆ ಅವರೇ ಬಾತ್ ಮಾಡ್ಕೊಂತಾರೆ. ಅದ್ ಮಾತ್ರ ಮಾಡಕ್ ಆಗೋದು. ಆ ಥರ ಗಲೀಜ್ ಇಟ್ಬಿಟ್ರೆ ಅವ್ರ ಮೇಲೆ ಸ್ಮೆಲ್ ಬಂದ್ಬಿಡುತ್ತೆ, ಅವ್ರಿಗೇನು ಇರಿಟೇಷನ್, ಲೈಫ್ ಸ್ಪ್ಯಾನ್ ಕಮ್ಮಿ ಆಗ್ಬಿಡುತ್ತೆ, ಐಯಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ, ಅದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಬೆಡ್ಡಿಂಗ್ ಕರೆಕ್ಟ್ ಟೈಮಲ್ಲಿ ಚೇಂಜ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಬರಲ್ಲ. ಮೈಟ್ ಇದ್ದದ್ದು ಏನಾದರೂ ಇದ್ರೆ ಚೆಕ್ ಮಾಡಬೇಕು ಕ್ಲೀನಿಂಗ್ ಮಾಡುವಾಗ. ಏನಾದರೂ ಮೈಟ್ ಗಿಟ್ಟಿದ್ರೆ ರಿಮೂವ್ ಮಾಡಿಬಿಟ್ಟು ಕ್ಲೀನಾಗಿ ಇದು ಮಾಡ್ಬೇಕಂತ ಸಾಕು. 15 ದಿನ ಕಮ್ಮಿ ಅಂದ್ರೂ. ಸೊ ಇಲ್ಲಿ ನೀವು ನೋಡ್ತಕ್ಕಂಥದ್ದು ಬಂದು ಮೈಕ್ರೋಸ್ಕ್ಯೂರಲ್ಸು. ಸೊ ಇವು ವರ್ಲ್ಡ್ಸ್ ಅಲ್ಲಿ ಸ್ಮಾಲೆಸ್ಟ್ ರೋಡೆಂಟು. ಇವು ಆಫ್ರಿಕನ್ ಮೈಕ್ರೋಸ್ಕ್ಯೂರಲ್ ಅಂತಾರೆ. ಇವುಗಳನ್ನ ಸಂಗ್ರಹಿಸಬೇಕಂತ ತುಂಬಾ ದಿನದಿಂದ ಆಸೆ ಇತ್ತು. ಆಮೇಲೆ 2 ವರ್ಷ ಆಯಿತು. ಈ ಪೇರ್ ನೀವು ನೋಡ್ತಕ್ಕಂಥದ್ದು ಬಂದು 2 years ಪೇರ್ ಇದು. ತುಂಬ ಚಿಕ್ಕದಾಗಿರೋದು ಸ್ಕೂರಲ್ಲಿ ಇವರೇ. ಸೊ ಒಂದು ಪೇರ್ ಇತ್ತು, 2 ಕ್ಲಚ್ ಮಾಡಿದೆ, 3ನೇ ಕ್ಲಚ್ಚು ಇವಾಗ ಸೆಮಿ ಅಡಲ್ಟ್ ಆಗಿಬಿಟ್ಟಿದ್ದಾವೆ ಇವು. ಸೊ ಇವನು ಸ್ವಲ್ಪ ದಿನದಲ್ಲಿ ತಿರ್ಗಾ ಬ್ರೀಡ್ ಆಗ್ತವೆ. ಸೊ ಇವೇ ಮೈಕ್ರೋಸ್ಕ್ಯೂರಲ್ಲು. ಸೊ ಇವು ಮೈಕ್ರೋಸ್ಕ್ಯೂರಲ್ಸ್ ತರಿಸ್ಬೇಕಂದ್ರೆ ಫಸ್ಟ್ ನೀವು ಸೆಟಪ್ ಮಾಡಬೇಕು. ಈ ತರ ದೊಡ್ಡದು ಒಂದು ಅಕ್ವೇರಿಯಂ ಮೇಲೆ ಇದೆ, ಮಸ್ಕಿಟೋ ಮೆಶೆ ಇರಬೇಕು. ಅವ್ರು ತುಂಬಾ ಜಲ್ದಿ ಓಡೋಗ್ ಬಿಡ್ತಾರೆ. ಈ ಗಮ್ಸ್ ಇದೆಲ್ಲ ಗಮ್ಮಲ್ಲೆಲ್ಲ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅವರು. ಎಲ್ಲೂ ಹೊರಗಡೆ ಹೋಗಲ್ಲ, ಇಲ್ಲಿ ಅಲ್ಲಿ ಆಟ ಆಡ್ಕೊಂಡಿರ್ತವೆ ಅವರು. ಸೊ ಆ ರೀಸನ್ ಇಂದ ಈ ತರ ಒಂದು ಸೆಟಪ್ ಮಾಡ್ಕೊಂಡ್ರೆ ನಿಮ್ಮ ಮೈಕ್ರೋಸ್ಕ್ಯೂರಲ್ ಸೇಫ್ ಆಗಿರ್ತವೆ. ಇವರು ನೈಟಲ್ಲೇ ಆಕ್ಟಿವ್. ಶುಗರ್ ಲೀಡರ್ ಏನ್ ತಿಂತಾರೋ ಇವರು ಸೇಮೇ ತಿನ್ನೋದು. ಸೊ ಇವೇ ಮೈಕ್ರೋಸ್ಕ್ಯೂರಲ್ಸು.